ನಮಸ್ಕಾರ ಮಕ್ಕಳೇ. ಬನ್ನಿ, ಇವತ್ತು ನಾನ್ ನಿಮ್ಗೊಂದು ಒಳ್ಳೆ ಕತೆ ಹೇಳ್ತೀನಿ. ಇದು ಒಂದು ಕೋತಿ ಮತ್ತೆ ಒಂದು ಮಾಯಾ ಬಾಳೆಹಣ್ಣಿನ ಕಥೆ. ಬಹಳ ಹಿಂದೆ ದಟ್ಟವಾದ ಹಚ್ಚು ಹಸಿರಾದ ಒಂದು ದೊಡ್ಡ ಕಾಡಿತ್ತು. ಅಲ್ಲಿ ಆಕಾಶದಷ್ಟು ಎತ್ತರದ ಮರಗಳು, ಬಣ್ಣ ಬಣ್ಣದ ಹೂಗಳು, ಆಮೇಲೆ ಜುಡುಜುಡು ಅಂತ ಹರಿಯೋ ನದಿಗಳೆಲ್ಲ ಇದ್ವು. ಆ ಸುಂದರವಾದ ಕಾಡಲ್ಲಿ ಬಾಲು ಅಂತ ಒಂದು ಪುಟಾಣಿ ಕೋತಿ ಇತ್ತು. ಎಲ್ಲರಿಗೂ ಅಚ್ಚುಮೆಚ್ಚು. ತುಂಬಾ ತುಂಟದು. ಒಂದ್ ಕ್ಷಣನೂ ಸುಮ್ಮನೆ ಕೂರ್ತಿರ್ಲಿಲ್ಲ. ಯಾವಾಗ್ಲೂ ಅತ್ತಿತ್ತ ಓಡೋದು, ಜಿಗಿಯೋದು, ಆಟ ಆಡ್ತಾನೆ ಇರೋದು. ಬಾಲುಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಏನು ಗೊತ್ತಾ? ಬಾಳೆಹಣ್ಣು. ಆಹಾ! ದಿನಾ ಬೆಳಗ್ಗೆ ಎದ್ದು ಮರದಿಂದ ಮರಕ್ಕೆ ಜಿಗಿದು ಚೆನ್ನಾಗಿ ಹಣ್ಣಾಗಿರೋ ಸಿಹಿಯಾದ ಬಾಳೆಹಣ್ಣನ್ನ ಹುಡುಕಿ ತಿನ್ನೋದೇ ಅದ್ರ ಕೆಲ್ಸ. ಹೀಗೆ ಒಂದು ದಿನ ಹೊಟ್ಟೆ ಹಸಿವಾದಾಗ ಬಾಳೆಹಣ್ಣು ಹುಡುಕ್ತಾ ಹೋಗ್ಬೇಕಾದ್ರೆ ಒಂದು ಮರದ ಮೇಲೆ ಚಿನ್ನದ ತರ ಹೊಳಿತಾ ಇದ್ದ ಒಂದು ವಿಚಿತ್ರ ಬಾಳೆಹಣ್ಣು ಕಾಣಿಸ್ತು. ಅದು ಹಾಗೇ ಮಿನುಗ್ತಾ ಇತ್ತು. ಅದನ್ನ ನೋಡಿದ ತಕ್ಷಣ ಬಾಲುಗೆ ಒಂದೇ ಸಮ ಆಶ್ಚರ್ಯ, ಆಮೇಲೆ ಖುಷಿ. ಅಬ್ಬಾ, ಇದು ನಾನು ದಿನಾ ತಿನ್ನೋ ಬಾಳೆಹಣ್ಣು ತರ ಇಲ್ಲವಲ್ಲ, ಇದ್ರಲ್ಲಿ ಏನೋ ವಿಶೇಷ ಇದೆ ಅಂತ ಅಂದುಕೊಡ್ತು. ಕುತೂಹಲ ತಡೆಯೋಕಾಗ್ದೆ ಆ ಬಾಳೆಹಣ್ಣನ್ನ ಕಿತ್ತು ಒಂದೇ ಬಾಯಿಗೆ ಹಾಕಿ ತಿಂದುಬಿಡ್ತು. ಅದು ಹೊಟ್ಟೆ ಸೇರಿದ್ದೇ ತಡ ಅದ್ರ ಮೈಯಲ್ಲೆಲ್ಲ ಏನೋ ಹೊಸ ಶಕ್ತಿ ಬಂದಾಗೆ ಆಯ್ತು. ಅಬ್ಬಬ್ಬಾ, ಏನಾಯ್ತು ಗೊತ್ತಾ? ಬಾಲು ಇದ್ಕಿತ್ತಾಗೆ ಗಾಳಿಲಿ ಎಷ್ಟು ಎತ್ರಕ್ಕೆ ಅಂದ್ರೆ ಅಷ್ಟು ಎತ್ರಕ್ಕೆ ಜಿಗಿಯೋಕ್ ಶುರು ಮಾಡ್ತು. ಮೊದ್ಲಿಗಿಂತ 100 ಪಟ್ಟು ಜೋರಾಗಿ ಒಂದು ಮರದಿಂದ ಇನ್ನೊಂದ್ ಮರಕ್ಕೆ ಮಿಂಚು ಹೋದ್ಹಾಗೆ ಫಳಾರಂತ ಹಾರ್ತಿತ್ತು. ಬಾಲುವಿನ ಈ ಆಟವನ್ನೆಲ್ಲ ನೋಡ್ತಾ ಇದ್ದ ಅದರ ಫ್ರೆಂಡ್ ಮೊಲಕ್ಕೆ ಆಶ್ಚರ್ಯ ಆಗಿ, ಬಾಲು, ಇದೇನಿದು? ನೀನು ಸೂಪರ್ ಕೋತಿಯಾಗ್ಬಿಟ್ಟಿದ್ಯಲ್ಲ ಅಂತ ಜೋರಾಗಿ ಕೂಗಿತು. ಮೊಲ ಹೊಗಳಿದ್ದನ್ನ ಕೇಳಿ ಬಾಲುವಿಗೆ ಸ್ವಲ್ಪ ಗರ್ವ ಬಂತು. ಹೌದು, ನಾನೇ ಈಗ ಈ ಕಾಡಿನ ನಂಬರ್ 1 ಕೋತಿ. ನನ್ಗಿಂತ ವೇಗವಾಗಿ ಯಾರೂ ಇಲ್ಲ ಅಂತ ಬೀಗೋಕೆ ಶುರು ಮಾಡ್ತು. ಆದ್ರೆ ಏನಾಯ್ತು ಅಂದ್ರೆ, ತನ್ನ ಹೊಸ ಶಕ್ತಿನ ಎಲ್ರಿಗೂ ತೋರಿಸ್ತಾ ಒಂದೇ ಸಮ ಜಿಗಿದು ಹಾರಿ ಹಾರಿ ಸ್ವಲ್ಪ ಹೊತ್ತಲ್ಲೇ ಬಾಲುಗೆ ಸುಸ್ತು. ಅದ್ರ ಶಕ್ತಿಯೆಲ್ಲ ಖಾಲಿ ಆದಾಗೆ ಅನ್ಸೋಗೆ ಶುರುವಾಯ್ತು. ಬಾಲು ಹೀಗೆ ಸುಸ್ತಾಗಿ ಒಂದು ಮರದ ಕೊಂಬೆ ಮೇಲೆ ಕೂತಿದ್ದಾಗ ಆ ಕಾಡಿನಲ್ಲಿದ್ದ ಒಂದು ಬುದ್ಧಿವಂತ ಗೂಬೆ ಹಾರ್ಕೊಂಡು ಬಂದು ಅದರ ಪಕ್ಕದಲ್ಲಿ ಕೂತ್ಕೊಳ್ತು. ಆಗ ಆ ಗೂಬೆ ತುಂಬಾನೇ ಮೆತ್ತಗಿನ ಧ್ವನಿಯಲ್ಲಿ ಹೇಳಿತು, ಬಾಲು, ಒಂದು ಮಾತು ನೆನಪಿಟ್ಕೋ. ನಮ್ಗೆ ಎಂಥದ್ದೇ ಶಕ್ತಿ ಸಿಕ್ಕರೂ ಸರಿ, ಅದನ್ನ ನಾವು ಬುದ್ಧಿವಂತಿಕೆಯಿಂದ ಬಳಸ್ಬೇಕು. ಇಲ್ಲ ಅಂದ್ರೆ ಅದ್ರಿಂದ ನಮಗೆ ಕಷ್ಟ ಆಗತ್ತೆ ಅಂತ ಬುದ್ಧಿಮಾತು ಹೇಳ್ತು. ಗೂಬೆ ಹೇಳಿದ ಮಾತು ಕೇಳಿ ಬಾಲುವಿಗೆ ತಾನು ಮಾಡಿದ್ದು ತಪ್ಪೋ ಅಂತ ಗೊತ್ತಾಯ್ತು. ಸುಮ್ಮನೆ ಅಹಂಕಾರದಿಂದ ಶಕ್ತಿನ ಬಳಸಬಾರ್ದು ಅಂತ ಅದಕ್ಕೆ ಅರ್ಥ ಆಯಿತು. ಆಗ ಅದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯನೂ ತಿಳಿತು. ಒಬ್ನೇ ಸೂಪರ್ ಕೋತಿಯಾಗಿರೋದಕ್ಕಿಂತ ತನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಆಟಾಡೋದ್ರಲ್ಲೇ ನಿಜವಾದ ಖುಷಿ ಇರೋದು ಅಂತ. ಹಾಗಾದ್ರೆ ಮಕ್ಕಳೇ, ಈ ಬಾಲುವಿನ ಕಥೆಯಿಂದ ನಾವೇನ್ ಪಾಠ ಕಲಿತ್ವಿ? ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಮೊದಲ್ನೇದು, ನಮ್ಮಲ್ಲಿರೋ ಯಾವುದೇ ಟ್ಯಾಲೆಂಟ್ ಆಗ್ಲಿ, ಶಕ್ತಿಯಾಗ್ಲಿ, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಬಳಸಬೇಕು. ಆಮೇಲೆ ಎರಡನೇದು, ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ನಮ್ಮ ಸ್ನೇಹಿತರ ಜೊತೆ ಇರೋ ಖುಷಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈಗ ಒಂದು ಕ್ಷಣ ಯೋಚನೆ ಮಾಡಿ, ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಪೆಷಲ್ ಶಕ್ತಿ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ಮಲ್ಲಿರೋ ಆ ನಿಜವಾದ ಶಕ್ತಿ ಯಾವುದು? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.